ಆರಂಭದಲ್ಲಿ ಕೇಳಿದ್ರು ಒಂದು ಪ್ರಶ್ನೆಯನ್ನು, ಆಗ ಸದನವನ್ನು ಮಿಸ್ ಮಾಡ್ಕೊಂಡ್ರ ನೀವು ಅಂತೇಳಿ. ಇಲ್ಲ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನನಗೆ ಆ್ಯಕ್ಚುಲಿ ದೆಹಲಿ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಪಕ್ಷ ಉಳಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಅಭಿಪ್ರಾಯಕ್ಕೆ ತಲೆಬಾಗಬೇಕು ಅಂತೇಳಿ ಪಾರ್ಲಿಮೆಂಟಿಗೆ ನಿಂತ್ಕೊಂಡೆ. ನನಗೆ ಇವತ್ತು ವಿಧಾನಸಭೆಯಲ್ಲೇ ಇರಬೇಕು ಅನ್ನೋದು ಆಸೆ ಇದ್ದಿದ್ದು. ಮುಂದಕ್ಕೂ ಸಹ ನಾನು ರಾಜ್ಯಕ್ಕೆ ಏನೋ ಒಂದು ನನ್ನ ಒಂದು ಕಲ್ಪನೆ ಏನು ಇಟ್ಕೊಂಡಿದ್ದೀನಿ, ಅದಕ್ಕೆ 5 ವರ್ಷದ ಸರ್ಕಾರ ಸಿಕ್ಕಿದ್ರೆ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದಾನೆ, ಪ್ರೂವ್ ಮಾಡ್ತೀನಿ ಅನ್ನೋದು. ಈಗಲೂ ಆಸೆ ಇದೆ ಒಮ್ಮೆ ಮುಖ್ಯಮಂತ್ರಿ ಬರಬೇಕು ಅನ್ನೋದು ನನಗೆ ಆಸೆ ಇದೆ. ಯಾಕೆ ಅಂದರೆ ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕವಾಗಿ, ಆದರೆ ಬಂದ ಮೇಲೆ ಒಂದು ಸಾಧನೆ ಇತಿಹಾಸದಲ್ಲಿ ಸಾಯೋದಕ್ಕಿಂತ ಮುಂಚೆ ಇಲ್ಲಪ್ಪ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಕೆಲಸ ಮಾಡ್ದ ಅನ್ನೋದು ಬೇಕು. ಈಗ ಒಂದು ನಿಮ್ಗೆ ಹೇಳ್ತೀನಿ, ನಾನು ಇದ್ದಿದ್ದು 20 ತಿಂಗಳು BJP ಜೊತೆ ಸರ್ಕಾರ ಮಾಡಿದ್ದೆ. ಮೆಟ್ರೋ ಲೈನ್ ಇದೆಯಲ್ಲ, ಮೊನ್ನೆ ನನಗೆ ಆನಂದಪಟ್ಟೆ. ನಾನು ಕ್ಯಾಬಿನೆಟ್ನಲ್ಲಿ 15,000 ಕೋಟಿ ವೆಚ್ಚದಲ್ಲಿ ಇವತ್ತೇನು 45 ಕಿಲೋಮೀಟ್ರಿಗೆ ಮೊನ್ನೆ ಪ್ರಧಾನಮಂತ್ರಿಗಳ ಒಪ್ಪಿಗೆ ಕೊಟ್ಟರು ಮೆಟ್ರೋಗೆ. ಆ ಕ್ಯಾಬಿನೆಟ್ ನೋಟಲ್ಲಿ 2006ನೇ ಇಸ್ವಿದು ಮೆನ್ಷನ್ ಮಾಡಿದ್ದಾರೆ. ಮೊದಲನೇ 19 ಕಿಲೋಮೀಟ್ರು 2006ರಲ್ಲಿ ಮೆಟ್ರೋಗೆ ಚಾಲನೆ ಕೊಟ್ಟಿದ್ದೆಲ್ಲ ಕ್ಯಾಬಿನೆಟ್ ನೋಟಲ್ಲಿದೆ. ಖುಷಿ ಆಯ್ತು ನನಗೆ. 2006 ಮೆಟ್ರೋ ಪ್ರಾಜೆಕ್ಟಿಗೆ ಚಾಲನೆ ಕೊಟ್ಟವನು ಇದೇ ಕುಮಾರಸ್ವಾಮಿ, 19 ಕಿಲೋಮೀಟ್ರಿಗೆ. ಅವನು ಯಾರು ಕಾಂಟ್ರಾಕ್ಟ್ರ್ ಅಂತ ನೋಡಲಿಲ್ಲ. ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನನಗೆ ಟೈಮ್ ಬೌಂಡ್ ಕಾರ್ಯಕ್ರಮ ಹಾಕಿ ಕ್ವಾಲಿಟಿ ವರ್ಕ್ ಮಾಡಿ ಅಂತ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಹೊರವಲಯದಲ್ಲಿ 5 ಸ್ಯಾಟಲೈಟ್ ಟೌನ್ಗಳನ್ನು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ. 5 ಸ್ಯಾಟಲೈಟ್ ಟೌನು 30 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ 8 ಪಥದ ರಸ್ತೆಗಳನ್ನು ಮಾಡಿ ಸಿಗ್ನಲ್ ಫ್ರೀ ಕಾರಿಡಾರ್. ಅದು ಈ ಕಡೆ ನಂದಗುಡಿ, ಈ ಕಡೆ ಬಿಡದಿ, ಸೋಲೂರು, ದೇವನಹಳ್ಳಿ ಈ ಭಾಗಗಳನ್ನು ಒಂದು ಸರ್ಕ್ಯುಲರ್ ಇದರಲ್ಲಿ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು ಅಂತೇಳಿ ಒಂದು ಯೋಜನೆ ಪ್ರಾರಂಭ ಮಾಡಿ ಬಿಡದಿ ಹತ್ರ 9,000 ಎಕರೆ ಭೂಮಿ ಅಕ್ವಿಸೇಷನ್ಗೆ ತೀರ್ಮಾನ ಕೊಟ್ಟು ಕೆಲಸ ಪ್ರಾರಂಭ ಮಾಡಬೇಕು. 60,000 ಕೋಟಿ ಪ್ರಾಜೆಕ್ಟ್ ಅದು. ಅವತ್ತು ಇದೇ HK ಪಾಟೀಲರು, ಉಗ್ರಪ್ಪ ಇವರೆಲ್ಲ ಅದು ಎಂಥದ್ದು ಫ್ಯಾಕ್ಟ್ ಫೈಂಡಿಂಗ್ ಸತ್ಯಶೋಧನಾ ಸಮಿತಿ ಅಂತ ಹೇಳಿ ಪಾಪ ಹೊರಟರು. ನಂದಗುಡಿ ಎಲ್ಲೆಲ್ಲ ರೈತರ ಭೂಮಿನ ಕಬಳಿಸ್ತಾ ಕುಮಾರಸ್ವಾಮಿ ಹೊರಟ್ಬಿಟ್ಟವನೇ ಅಂತ. ಒನ್ಸಗೇನು ಕೇಳ್ತಾ ಇದ್ದೀನಿ ಸರ್, ರಾಜ್ಯದ ಜನ ಇದನ್ನು ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇದೆಯಾ ನಿಮಗೆ ರಾಜ್ಯದ? ಇಲ್ಲ, ಮನುಷ್ಯನಿಗೆ ಸಹಜ ಮುಖ್ಯಮಂತ್ರಿ ಆಸೆ ಇದೆ ನನಗೆ, ನಾನು ಇಲ್ಲ ಅಂತ ಹೇಳಲ್ಲ. ಅದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ನಾನು 2006 ಅನ್ಫಿನಿಶ್ಡ್ ಅಜೆಂಡಾ ನಂದೇನಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನೇ ತೀರ್ಮಾನ ಮಾಡಿದೆ. ಅವತ್ತು ನಾನು ಯಾವ ಮಿಡ್ಲ್ ಮೆನ್ಗಳಿಗೆ ಅವಕಾಶ ಕೊಡಲಿಲ್ಲ. ಯಾತಕ್ಕೆ ಅವತ್ತು ನಾನು ತರಾತುರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ಮಾಡಿದೆ. ಕೇಂದ್ರ ಸರ್ಕಾರ, UPA ಸರ್ಕಾರ ಇದ್ದಿದ್ದು ಅವತ್ತು, JNNURM ಅಂತಕ್ಕಂಥ ಸ್ಕೀಮ್ ಬಂದಿತ್ತು. 5 ವರ್ಷಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಸ್ಥೆ 3 ಸಂಸ್ಥೆಗಳಿಂದ 25,000 ಕೋಟಿ ರೂಪಾಯಿಗಳ ಹಣವನ್ನು ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸದಾವಕಾಶ. ಆ ಹಿನ್ನೆಲೆಯಲ್ಲಿ ಈ ಬೆಂಗಳೂರಿನ 7 ನಗರಸಭೆಗಳು, 108 ಹಳ್ಳಿಗಳು ಇದೆಲ್ಲವನ್ನು ಕೂಡಿಸಿ ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಲಿಕ್ಕೆ ನಾನು ತೀರ್ಮಾನ ಏನು ಮಾಡಿದೆ. ನಾನು ದೂರದೃಷ್ಟಿನ ಯೋಚನೆ ಮಾಡಿ ಅವತ್ತು ನಾನು ಮಾಡಿದ್ದು. ಇವತ್ತು ಬೆಂಗಳೂರು ಹೊರವಲಯದಲ್ಲಿ ನೀವೇನಾದರೂ ಕಾಂಕ್ರೀಟ್ ರೋಡು, ಟಾರ್ ರೋಡು ಇದೆಲ್ಲವನ್ನು ಕಂಡಿದ್ರೆ ಅವತ್ತು ನನ್ನ ದೂರದೃಷ್ಟಿ ಒಂದು ಭಾಗ. ಇವತ್ತು ಬೆಂಗಳೂರು ಮಳೆ ಬರ್ತಿದ್ದಂಗೆ ನಿಮ್ಮ ಚಾನಲ್ ಹಾಕಿದ್ರೆ ನಮ್ಮ ಬೆಂಗಳೂರಿನ ಸ್ವಿಮ್ಮಿಂಗ್ ಪೂಲ್ಗಳು ತೋರಿಸ್ತೀರಿ ರಸ್ತೆಗಳಲ್ಲಿ ಅಲ್ವೇ. ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು 2006 ಮುಖ್ಯಮಂತ್ರಿ, JP ನಗರ, ಪುಟ್ಟನಹಳ್ಳಿ 3 ಅಡಿ 4 ಅಡಿ ಮನೆಗೆ ನೀರು ನಿಂತ್ಕೊತಾ ಇತ್ತು. SM ಕೃಷ್ಣ ಅವ್ರ ಕಾಲದಲ್ಲಿ ಡಾಲರ್ಸ್ ಕಾಲೋನಿ ರಚನೆ ಮಾಡಿದ್ರು. ಇದು ನಮ್ಮ JP ನಗರದ ಪುಟ್ಟನಹಳ್ಳಿ ಭಾಗದಲ್ಲಿ. ಅಲ್ಲಿ ಬಿಲ್ ಕ್ಯಾಂಪ್ನಲ್ಲಿ ಕೆರೆ ಹೊಡೆದಾಕಿ ಡಾಲರ್ ಸೈಟು ಅಂತ ಮಾಡಿದ್ರಲ್ಲ, 4 ಅಡಿ 5 ಅಡಿ ನೀರು ನಿಲ್ತಾ ಇತ್ತು.
ಧರ್ಮಸಿಂಗ್ ಅವ್ರ ಮುಖ್ಯಮಂತ್ರಿಗಳು ಏನೂ ಆಗಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿ ಸ್ಥಳ ಪರಿಶೀಲನೆ ಮಾಡಿ ಅವತ್ತೇನು ತೀರ್ಮಾನ ತಗೊಂಡು ಕೆಲಸ ಮಾಡಿಸ್ದೆ. ಇವತ್ತಿನವರೆಗೂ ಬೆಂಗಳೂರಲ್ಲಿ ಎಲ್ಲ ಕಡೆ ನೀರು ಹರಿಯುತ್ತದೆ, ತುಂಬುತ್ತೆ. ಮಳೆಗಾಲ ಬಂದರೆ ಯಾತಕ್ಕೆ ಅಲ್ಲಿ ಇವತ್ತು ನೀರು ನಿಲ್ತಾ ಇಲ್ಲ? ನನ್ನನ್ನು ಅವತ್ತು ಜನ ಭಾಗದಲ್ಲಿ ಬರಲೇಬೇಕು ಅಂತ ಕರೆಸಿ ಕೆಲಸ ಆದಮೇಲೆ ಹೆಲಿಕಾಪ್ಟರ್ ತರಿಸಿ ಮೇಲ್ಗಡೆಯಿಂದ ಪುಷ್ಪಾರ್ಚನೆ ಮಾಡಿದ್ರು ನನಗೆ. ಆಮೇಲೆ ನಾನು ಕನಕಪುರ ಲೋಕಸಭೆ ಚುನಾವಣೆ ನಿಂತರೆ ನನಗೆ 25 ಓಟು, ನಮ್ಮ ಎದುರಾಳಿಗಳಿಗೆ 700 ಓಟು. ರಾಜ್ಯ ಬಿಜೆಪಿ ನಾಯಕರಿಗಿಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕುಮಾರಸ್ವಾಮಿ ಅವರೇ ಜಾಸ್ತಿ ಅಚ್ಚುಮೆಚ್ಚಂತೆ, ನಿಜಾನ? ಇಲ್ಲ, ನನ್ನ ಸಿಂಪ್ಲಿಸಿಟಿ ಏನಿದೆ, ಕೇಂದ್ರದ ನಾಯಕರುಗಳು ಎಲ್ಲ ಒಂದು ಕಡೆ ಒಂದು ಆತ್ಮೀಯತೆ ಇಟ್ಕೊಂಡಿದ್ದಾರೆ. ಆ ಆತ್ಮೀಯತೆಗೂ ಬಹುಶಃ ದೇವೇಗೌಡರು ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ನರೇಂದ್ರ ಮೋದಿಯವರಿಗೆ ದೇವೇಗೌಡರ ಮೇಲೆ ವಿಶೇಷವಾದಂಥ ರೀತಿಯ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಅವರು ಹಿಂದೆ ಭಾಳ ದೊಡ್ಡ ಒಂದು ಘರ್ಷಣೆ ಆಯ್ತಲ್ಲ, ಹೌದು. ನರೇಂದ್ರ ಮೋದಿಯವರು 2014ರಲ್ಲಿ ಪಾರ್ಲಿಮೆಂಟಿಗೆ ಬರ್ತಕ್ಕಂಥ ತೀರ್ಮಾನ ಮಾಡಿದಾಗ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ದೇಶ ಬಿಟ್ಟು ಹೋಗ್ತೀನಿ ಅಂದರು. ನಾನು ಲೋಕಸಭೆಗೆ ರಾಜೀನಾಮೆನೇ ಕೊಡ್ತೀನಿ ಅಂದರು. ಅವತ್ತು ದೇವೇಗೌಡರು ಅವ್ರು ಪ್ರಧಾನಮಂತ್ರಿಗಳಾದಮೇಲೆ ಭೇಟಿ ಮಾಡಿ ರಾಜೀನಾಮೆ ಪತ್ರ ತಗೊಂಡೋದ್ರು. ಅವರೊಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ತೀರ್ಮಾನ ಮಾಡಬಾರ್ದು, ನಿಮ್ಮ ಮಾರ್ಗದರ್ಶನ ನನ್ನ ಸರ್ಕಾರಕ್ಕೆ ಅವಶ್ಯಕತೆ ಇದೆ, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿ ದೇವೇಗೌಡರಿಗೆ ಯಾವ ರೀತಿ ಗೌರವ ಕೊಟ್ಟು ಕಳಿಸಿದ್ರು ಅದನ್ನು ನಾವು ಇವತ್ತು ಮರೀಲಿಕ್ಕಾಗದೆ. ಮೂಡ್ ಆಫ್ ಫೈಲ್, ಇದು ರಿಪಬ್ಲಿಕ್ ಎಕ್ಸ್ಪೋ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ದಾಖಲೆ ಹೇಳೋ ಪ್ರಕಾರ ನಮಗೆ ಇದೇ ಜಾಗ ಬಡಾವಣೆಯಲ್ಲಿ ಕೊಡಿ ಎಂದು ಕೇಳಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದೆ. ರಾಜಕೀಯದಲ್ಲಿ ನಮ್ಮ ವರದಿ ಬಿರುಗಾಳಿ. ನೋಡ್ತೀರಾ ಡಾಕ್ಯುಮೆಂಟ್? ಬೇಕಾ ಡಾಕ್ಯುಮೆಂಟ್? ತಗೊಳ್ಳಿ ಆ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡ್ತೀವಿ. 2 ಗಂಟೆ ನಂತರ ಉಳಿದವರು ಫಾಲೋ ಮಾಡ್ತಾರೆ. ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆದ ನಂತರ ಎಲ್ಲ ಚಾನೆಲ್ಗಳು ಕೂಡ ಈ ಡಾಕ್ಯುಮೆಂಟ್ಗಾಗಿ ತಡಕಾಡೋದು ಪಕ್ಕ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.